ನಮಸ್ಕಾರ. ಇದು JBS63 ಅಪ್ಡೇಟ್ಸ್ ಚಾನಲ್. ಹರಪನಹಳ್ಳಿ ಕ್ಷೇತ್ರದ ಸೇವಾ ಅವಧಿಯಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ವಿಭಾಗಕ್ಕೆ ಹೆಚ್ಚಿನ ಒತ್ತು ನೀಡುವುದಾಗಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದರು. ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಫೆಡರೇಷನ್ ಆಯೋಜಿಸಿದ್ದ ತಾಲೂಕು ಮಟ್ಟದ 7ನೇ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳಲ್ಲಿ ಕಂಡುಬರುವ ಅನಿಮಿಯಾ ಹಾಗೂ ರಕ್ತಹೀನತೆ ಹೋಗಲಾಡಿಸಲು ಇಲಾಖೆಯ ಜೊತೆಗೆ ಕಾರ್ಯಕರ್ತೆಯರ ಸಹಕಾರ ಅಪಾರವಾಗಿದೆ. ತಾಯಿಯಂತೆ ಮಿಗಿಲಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಮಹತ್ವದಾಗಿದೆ ಎಂದರು. ಆಶಾ ಕಾರ್ಯಕರ್ತೆಯರ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕಿಯರ ಮೇಲೆ ಅಪಾರ ಗೌರವ ಇದೆ. ಸಚಿವ ಎಸ್ ಮಲ್ಲಿಕಾರ್ಜುನ್, ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಅಂಗನವಾಡಿಗಳಿಗೆ ಹೆಚ್ಚಿನ ಅನುದಾನ ತರುವ ಜೊತೆಗೆ ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿಯಾಗಿ ವೇತನ ತಾರತಮ್ಯ ಬಡ್ತಿಯ ಲಾಭ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ನ ರಾಜ್ಯಾಧ್ಯಕ್ಷ ಕಾಂ.ಬಿ. ಮಹಜ್ಜದ್ ಮಾತನಾಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿಯ ಶಾಶ್ವತ ಘಟಕ ಸ್ಥಾಪನೆ ಆಗಬೇಕು. ಸರ್ಕಾರ ಕಾರ್ಯಕರ್ತೆಯರನ್ನು ಜೀತದಾಳುಗಳಂತೆ ನಡೆಸಿಕೊಳ್ಳುವುದನ್ನು ಬಿಟ್ಟು ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರು ಸಿಪಾಯಿಗಳಂತೆ ಕಾರ್ಯನಿರ್ವಹಿಸಿ ಮಕ್ಕಳನ್ನು ಕಾಯಿಲೆಗಳಿಂದ ರಕ್ಷಿಸಿಕೊಳ್ಳುವ ಜವಾಬ್ದಾರಿ ಹೊತ್ತಿದ್ದಾರೆ. ಆದರೂ 38% ಮಕ್ಕಳು ಹಾಗೂ ಮಹಿಳೆಯರು ಅಪೌಷ್ಟಿಕತೆ ಹಾಗೂ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಸದೃಢ ಮನುಕುಲದ ಉಳಿವಿಗಾಗಿ ಆರಂಭವಾದ ಸಮಗ್ರ ಶಿಶು ಯೋಜನೆ ಹಿನ್ನಡೆಗೆ ಸರ್ಕಾರಗಳು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಪುರುಷ ಯಾವ ಕ್ಷೇತ್ರದಲ್ಲೂ ಗೌರವಧನ ಆಧಾರದಲ್ಲಿ ಕೆಲಸ ನಿರ್ವಹಿಸುವಂತಿಲ್ಲ. ಕೇವಲ ಮಹಿಳೆ ಮಾತ್ರ ಗೌರವಧನ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದು ಸರ್ಕಾರ ಮಹಿಳೆಯರಿಗೆ ಮಾಡುತ್ತಿರುವ ತಾರತಮ್ಯ ನೀತಿ. ನ್ಯಾಯಾಂಗ ವ್ಯವಸ್ಥೆ ಕಾರ್ಯಕರ್ತೆಯರ ಕುರಿತು ಗಂಭೀರ ಪರಿಗಣಿಸಿರುವುದು ಆಶಾದಾಯಕ ಬೆಳವಣಿಗೆ ಆಗಿದೆ. ಇಂದು ಕಾರ್ಯಕರ್ತೆಯರನ್ನು ಕಾರ್ಮಿಕರೆಂದು ಪರಿಗಣಿಸಿದ್ದು ಹೋರಾಟದ ಬಲ ಹೆಚ್ಚಿಸಿದೆ. ಕಡಿಮೆ ವೇತನ ಶೋಷಣೆಗೆ ಸಮ ಎಂದು ಪ್ರತಿಪಾದಿಸಿದೆ. ಇದರ ಅನ್ವಯ ಕಾಯಂ ನೌಕರರು ಎಂದು ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ತಾಲೂಕು ಕಾರ್ಯದರ್ಶಿ ಗುಡಿಹಳ್ಳಿ ಹಾಲೇಶ್, ಹರಪನಹಳ್ಳಿಯ ಸಂಘಟನೆಯು ಕಾರ್ಯಕರ್ತೆಯರ ರಕ್ಷಣೆಯ ಕವಚವಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ. ಕಾರ್ಯಕರ್ತೆಯರು ಭಯ ಭೀತಿಗೊಳ್ಳದೆ ಶಿಸ್ತು ಸಂಯಮದಿಂದ ನಿಯಮಾನುಸಾರ ಕೆಲಸ ಮಾಡಬೇಕು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕುರಿತು ಹೇಳಿಕೆಯನ್ನು ಕಮ್ಯುನಿಸ್ಟ್ ಸಂಘಟನೆಯು ತೀವ್ರವಾಗಿ ಖಂಡಿಸುತ್ತದೆ. ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿಗೆ ಶೋಭೆಯಲ್ಲ, ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಗ್ರಾಮದಲ್ಲಿ ಸಮ್ಮೇಳನದ ಆಹ್ವಾನ ನೀಡಿದರು. ಭಾಗವಹಿಸಿದ ಅಧಿಕಾರಿ ಹಾಗೂ ಜಗಳೂರು ಹಾಗೂ ಹರಪನಹಳ್ಳಿ ಶಾಸಕರುಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಿಂದ ಕೋಲ ಶಾಂತೇಶ್ವರ ಮಠದವರೆಗೂ ಕಲಾ ತಂಡಗಳೊಂದಿಗೆ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಘೋಷಣೆ ಕೂಗಿದರು. ಸಂಘಟನೆಯ ಹಿರಿಯ ಕಾರ್ಯಕರ್ತೆ ನಾಗರತ್ನ, ಕಾಂ.ಡಿ. ಬಸಮ್ಮ, ಕಾಂ.ಸುಮಾ, ವಿಜಯಲಕ್ಷ್ಮಿ, ಪುಷ್ಪ, ಹನುಮಂತಪ್ಪ, ಬಳಿಗನೂರು ಕೊಟ್ರೇಶ್, ಸುಮಂಗಲ, ತಾಯಿ ನಿವೇದಿತಾ, ನಿರ್ಮಲಾ, ಕವಿತಾ, ದುರ್ಗಮ್ಮ, ಕೊಟ್ರಮ್ಮ ಸೇರಿದಂತೆ ಇತರರು ಇದ್ದರು. ವರದಿ ಮಹೇಶ್. ಹಿರಿಯ ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಂ ಅವರು. ನಮಸ್ಕಾರ. ಇದು JBS63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮ್ಮ ಆರೋಗ್ಯ ಸೇವೆಗಳನ್ನ ಶುರು ಮಾಡ್ಕೊಂಡ್ವಿ. ಫಸ್ಟ್ ನಾವು ಶುರು ಮಾಡ್ಕೊಂಡಿದ್ದೇನು ಅಂದ್ರೆ, ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ನಾವು ರಕ್ತಹೀನತೆ ಮತ್ತೆ ಅಪೌಷ್ಟಿಕತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮ ಶುರು ಮಾಡ್ಕೊಂಡ್ವಿ. ಸೊ ಅಲ್ಲಿ ನಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಬೆನ್ನೆಲುಬಾಗಿ ನಿಂತಿರೋರು ನೀವೆಲ್ಲ ಅಂಗನವಾಡಿ ಕಾರ್ಯಕರ್ತರು. ಎಲ್ಲರಿಗೂ ನಾನು ಈ ವೇದಿಕೆಯ ಮೂಲಕ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಆ ಪುಟಾಣಿ ಮಕ್ಕಳ ಒಂದು ಆರೋಗ್ಯ ನಿಟ್ಟಿನಲ್ಲಿ ಅಪೌಷ್ಟಿಕತೆ ಇರ್ಬೋದು, ಆಮೇಲೆ ಅವರ ರಕ್ತಹೀನತೆ ಎರಡೂ ಕಾರ್ಯಕ್ರಮ ಕತ್ತಗೊಳ್ಳ ಪಂಚಾಯತ್ ಮತ್ತೆ ನಮ್ಮ ಅರ್ಸಾಪುರ ಪಂಚಾಯತ್ ನಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಬಹಳ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಸುಮಾರು 6 ತಿಂಗಳ ತನಕ ಮಕ್ಕಳಿಗೆ ನಾವು ಕಬ್ಬಿಣ ಅಂಶದ ಔಷಧಿ ಕೊಟ್ವಿ.
ಮತ್ತೆ ಎಲ್ಲಾ ತಾಯಂದ್ರಿಗೆ ಪೋಷಕರಿಗೂ ಕೂಡ ಕರೆದ್ಬಿಟ್ಟು ಯಾವ ರೀತಿ ಆಹಾರ ತಯಾರು ಮಾಡ್ಬೇಕು ನೀವು ಅನ್ನೋದು ಹೇಳ್ಕೊಡ್ತೀವಿ. ಸೊ ಗ್ರಾಮಸ್ಥರು, ಪಂಚಾಯತ್ ಮೆಂಬರ್ಸ್ ಅವರೆಲ್ಲ ನನಗೆ ಕೈ ಜೋಡಿಸಿದ್ರು. ಆಶಾ ವರ್ಕರ್ಸ್, ಆಮೇಲೆ ಅಲ್ಲಿರೋ PD ಆಫೀಸರ್ಸ್, PHC ಇರುವಂತಹ ಅಧಿಕಾರಿಗಳು ಅವರೆಲ್ಲ ಕೈ ಜೋಡಿಸಿ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು. ಸೊ ಅಲ್ಲಿಂದ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರ ಒಂದು ನಿಮ್ಮ ಸಮಸ್ಯೆಗಳ ಬಗ್ಗೆ ಅರಿವು ಶುರುವಾಯಿತು. ಸೊ ನೀವ್ ಮಾಡ್ತಾ ಇರುವಂತಹ ಸೇವೆಗಳು, ಒಂದು ಪುಟಾಣಿ ಮಕ್ಕಳು ಅವಾಗಿನ ಅಂಬೆಗಾಲಿಟ್ಟು ನಡ್ಕೊಂಡು ಶಾಲೆಗೆ ಸೇರ್ಕೊಡ್ತಾರೆ. ಸೊ ಅಂತ ಮಕ್ಕಳಿಗೆ ನಾವ್ ಏನ್ ಹೇಳ್ತೀವಿ, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ಹೌದಾ? ನೀವು ಕೂಡ ಜನನಿಗಿಂತ ಏನು ಕಮ್ಮಿ. ಆ ರೀತಿ ಬೆಳೆಯೋ ಮಕ್ಕಳಿಗೆ ನೀವು ಪೌಷ್ಟಿಕತೆ ಕೊರತೆ ಇಲ್ಲ ಹಾಗೆ ಸರ್ಕಾರದ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮುಗಿಸಲ್ಲಿ ನೀವು ಕೈ ಜೋಡಿಸ್ತಾ ಇದ್ದೀರಾ. ಅವರ ಪೌಷ್ಟಿಕ ಒಂದು ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಮುಗಿಸೋದು, ಜೊತೆಗೆ ಲಸಿಕೆ ಕಾರ್ಯಕ್ರಮ ಏನಿದೆ ಅದನ್ನ ಸಮರ್ಪಕವಾಗಿ ಮಾಡ್ತೀರಾ. ಸರ್ಕಾರದ ಏನೇ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ. ಆಮೇಲೆ ತಾಯಂದ್ರು, ಹೌದಾ, ಬಾಣಂತಿ ಇರ್ಬೋದು ಅಥವಾ ಹಾಲುಣಿಸೋ ತಾಯಿ ಇಬ್ಬರಿಗೂ ಕೂಡ, ಗರ್ಭಿಣಿ ಇವ್ರಿಗೂ ಕೂಡ ನೀವು ಬಿಸಿಯೂಟ, ಪೌಷ್ಟಿಕ ಆಹಾರವನ್ನು ತಯಾರು ಮಾಡಿ ಅವ್ರಿಗೂ ಕೂಡ ಒಂದು ಯಾವುದು ಅಮ್ಮನ ಕೊರತೆ ನೀಗಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದಾ? ಕಳೆದ 50 ವರ್ಷಗಳಿಂದ ಗೌರವ ಸೇವೆಗೆ ದುಡಿತಿರತಕ್ಕಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರೇ ಇನ್ನು ಮುಂದೆ ಗೌರವ ಸೇವೆ ಇರತಕ್ಕಂಥದ್ದನ್ನ ಬದಲಿಸಿ ನಾವು ಕೂಡ ಸಿವಿಲ್ ಸರ್ವಿಸ್ ವ್ಯಾಪ್ತಿಗೆ ಒಳಪಡ್ತಕ್ಕಂಥದ್ದು, ನಾವು ಕೂಡ ನಾಗರಿಕ ಸೇವಾ ನಿಯಮಕ್ಕೆ ಒಳಪಡಬೇಕು ಅಂತಕ್ಕಂಥ ಒಂದು ಪರಿವರ್ತನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿ ಮಾಡಬೇಕು ಅಂತೇಳಿ ಈ ತಾಲೂಕು ಸಮ್ಮೇಳನದ ಮುಖಾಂತರ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವಿತ್ತು ಒಕ್ಕೊರಲಿಂದ ಆಗ್ರಹ ಮಾಡಬೇಕಾಗಿದೆ. ಅವರು ಉದ್ಘಾಟನೆ ಮಾಡ್ತಿದ್ದಾರೆ. ಶಾಂತಿ ರೀತಿಯಿಂದ ಕೇಳಬೇಕು, ಶಿಸ್ತಿಂದ ಇರಬೇಕು. ಒಟ್ಟು ನಾವು ಶಿಸ್ತನ್ನ ಕಾಪಾಡಲಿಲ್ಲ ಅಂದ್ರೆ ನಮಗೆ ಯಾವ್ದೇ ರೀತಿ ನಮ್ಮ ಸೌಲಭ್ಯ ಕೂಡ ಇದಾಗಲ್ಲ. ಇಲ್ಲೇ ಇವರ ಶಿಸ್ತಿಲ್ಲ ಅಂದ್ರೆ ಶಾಲೆಗೆ ಇನ್ನೇನು ಶಿಸ್ತು